ಮಂಗಳೂರಿನ ಕದ್ರಿಯ ಡಾಕ್ಟರ್ಸ್ ಲೇನ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತಡರಾತ್ರಿ ಚಿರತೆ ಓಡಾಟವನ್ನು ಕಂಡ ಸ್ಥಳೀಯ ಕೆಲವು ವ್ಯಕ್ತಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ತಡರಾತ್ರಿ ಕೈಬಟ್ಟಲು ಪ್ರದೇಶದಲ್ಲಿ ಚಿರತೆ ರಸ್ತೆಯಲ್ಲಿ ಓಡಿಕೊಂಡು ಬಂದಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿಯಲು ಮುಂದಾಗಿದ್ದು ಕೈಬಟ್ಟಲು ಪ್ರದೇಶದ 7ನೇ ಕ್ರಾಸ್ ಮುಂಭಾಗದ ನಾಗಬನದ ಹಿಂಭಾಗದಲ್ಲಿ ಬೋನ್ ಇರಿಸಿ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಬೋನ್ನ ಜೊತೆ ಮತ್ತೊಂದು ಗೂಡಿನಲ್ಲಿ 2 ಕೋಳಿಗಳನ್ನು ಇರಿಸಲಾಗಿದೆ. ಇದಲ್ಲದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು 3 ಬ್ಯಾಚ್ಗಳನ್ನಾಗಿ ಮಾಡಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸುಮಾರು 1:40 ಸುಮಾರಿಗೆ ನಮ್ಮ ಮನೆಯ ಸ್ಥಳೀಯ ನಿವಾಸಿಗಳಾದ ಒಂದು ರಿಕ್ಷಾ ಡ್ರೈವರ್ ಅವರು ಬರುವಾಗ ಅಲ್ಲಿ ನಮ್ಮ ನಾಗಬನ ಅಂತ ಉಂಟೊಂದು, ಆ ನಾಗಬನದಿಂದ ಪಾಸಾಗಿ ನಮ್ಮದು ಆ ವಾಟರ್ ರೂಟ್ಸ್ ಅಂತ ಒಂದು ಮೇಯ್ನ್ ಗೇಟ್ ಏನುಂಟು ಅಲ್ಲಿ ಬಂದು ನಿಂತಿತ್ತು. ಅವರು ನೋಡುವಾಗ ಅವರನ್ನು ನೋಡಿ ಒಮ್ಮೆ ಹಾರಲಿಕ್ಕೆ ಟ್ರೈ ಮಾಡ್ತು ಪಕ್ಕದ ಇನ್ನೊಂದು ಕಾಂಪೌಂಡಿಗೆ. ಅದು ಜಾರಿ ಕೆಳಗೆ ಬಿದ್ದು ಪುನಃ ಹಾರಿ ಅವರ ಇನ್ನೊಂದು ದೊಡ್ಡ ಮನೆ ಉಂಟು, ಅದು ಬರಕ್ಕ ಅಂತೇಳಿ, ಅವರ ಮನೆ ಹಿಂದೆ ಹೋದ ಮತ್ತೆ ಇದು ಕಾಣಲಿಕ್ಕೆ ಸಿಗಲಿಲ್ಲ. ಅಲ್ಲಿ ಒಂದು CC ಕ್ಯಾಮರಾದಲ್ಲಿ ನೋಡುವಾಗ ಮನೆ ಹಿಂದೆಯಿಂದ ಪಾಸಾಗಿದ್ದಂಥ ಒಂದು ಇದು ಉಂಟು. ನಿಮಗೆ ಯಾವಾಗ ಗೊತ್ತಾಯ್ತು ಮಾಹಿತಿ? ನಮಗೆ ಬೆಳಿಗ್ಗೆ ಗೊತ್ತಾದದ್ದು. ಅವರು ರಿಕ್ಷಾ ಡ್ರೈವರ್ ನೋಡಿದ ಮೇಲೆ ಅವರು ಬೆಳಿಗ್ಗೆ ಅಲ್ಲಿ ಹೋಗಿ CC ಕ್ಯಾಮರಾ ಚೆಕ್ ಮಾಡಲಿಕ್ಕೆ ಹೇಳಿದರು. CC ಕ್ಯಾಮರಾ ಚೆಕ್ ಮಾಡಲಿಕ್ಕೆ ನೋಡುವಾಗ ಹೌದು 1:40 ಪಾಸಾಗಿದೆ, 1:53 ಇವರ ಮನೆಯಲ್ಲಿ ಪಾಸಾಗಿದೆ. ಅರಣ್ಯ ಇಲಾಖೆಯವರು ಬಂದೆಲ್ಲ ಇದು ಅದು ಬೋನೆಲ್ಲ ಇಟ್ಟು ಹೋಗಿದ್ದಾರೆ, ಬಂದ ಜಾಗದಿಂದ ಇಟ್ಟು ಹೋಗಿದ್ದಾರೆ. ಮತ್ತು ಅವರು ಫಾರೆಸ್ಟ್ ಆಫೀಸರ್ ಇದ್ದಾರೆ, ಅವ್ರು ಬರ್ತಾರಂತ ಹೇಳಿದರು, ಇದ್ದಾರೆ ಇಲ್ಲಿ ಈಗ. ಅವರೀಗ ಇವತ್ತು ವೆಯ್ಟ್ ಮಾಡ್ತಾನೆ ಅಂತ ಹೇಳಿ ಎಲ್ಲಾದರೂ ಮಾಹಿತಿ ಸಿಕ್ಕಿದ್ರೆ ಒಂದು ಇದು ಮಾಡುವಂತ ಇದ್ದಾರೆ. ಲೋಕಲ್ಸ್ನವರಿಗೆ ಯಾವ ರೀತಿ ಈಗ? ಲೋಕಲ್ಸ್ನವ್ರಿಗೆ ಅಂದರೆ ಅದೇ ಈಗ ಓಡಾಡಲಿಕ್ಕೆ ಭಯ ತುಂಬ, ಅಂದರೆ ಅದು ಈಗ ಭಯದಲ್ಲಿ ಉಂಟು ಅದು. ಈಗ ಅದಕ್ಕೆ ಆಹಾರ ಏನು ಸಿಗೋದಿಲ್ಲ ಈಗ. ಇದರಲ್ಲಿ ಸಹ ಬೇರೆ ಏನನ್ನು ಇಷ್ಟನಾಗಿ ಇಲ್ಲಿ ನಾಯಿದೆಲ್ಲ ಏನು ತೊಂದರೆ ಇಲ್ಲ, ಆದರೆ ಸಹ ಬೇಟೆ ಹೇಳಲಿಕ್ಕಾಗೋದಿಲ್ಲ, ಅದು ಮೂಕ ಪ್ರಾಣಿ, ಅದಕ್ಕೆ ಗೊತ್ತಿರೋದಿಲ್ಲ ಯಾರನ್ನು ಯಾವ ಏನು ಮಾಡ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಈಗ ಸ್ಥಳೀಯರಿಗೆಲ್ಲ ಓಡಾಡಲಿಕ್ಕೆ ಭಾಳ ಆತಂಕದಲ್ಲಿದ್ದಾರೆ. ಮಕ್ಕಳು ಇದ್ದಾರೆ, ಶಾಲೆ ಮಕ್ಕಳು ಇದ್ದಾರೆ, ಬಂದ ದಾರಿಯಿಂದಲೇ ಹೋಗುವ ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವರಿಗೆ ಈಗ ಹೋಗ್ಲಿಕ್ಕೆ ಅಲ್ಲಿ ಅಂದರೆ ಅವರಿಗೆ ದಾರಿ ಒಂದೇ ಇರೋದು, ಅವರಿಗೆ ಈಗ ವೇ ಇರೋದು ಒಂದೇ, ಅದು ನಾಗಬನ. ಮತ್ತೆ ಅಲ್ಲಿ ಇದು ಬಿಲ್ಡಿಂಗ್ ಹಿಂದೆ ಬರ್ತದೆ, ಈ ಬಿಲ್ಡಿಂಗ್ ಹಿಂದೆ. ಮತ್ತೆ ಆಚೆಯಿಂದ ಹೋಗ್ಲಿಕ್ಕೆ ದಾರಿ ಉಂಟು, ಆದರೆ ಅಲ್ಲಿಂದ ಯಾರು ಹೋಗುದಿಲ್ಲ. ಅಂದರೆ ಅಲ್ಲಿದ್ದು ಮಕ್ಕಳೆಲ್ಲ ಶಾಲೆಗೆ ಹೋಗೋದಂದ್ರೆ ಇದೇ ದಾರಿಯಲ್ಲಿ ಹೋಗುದು. ಅದೇ ದಾರಿಯಿಂದಲೇ ನಿನ್ನೆ 1:40 ಬಂದದ್ದು. ಬಂದು ಅಲ್ಲಿ ಅವರು ರಿಕ್ಷಾ ಡ್ರೈವರ್ ನೋಡುವಾಗ ಎದುರು ಇದು ಅವರು ಹೆಡ್ಲೈಟ್ ಆಫ್ ಮಾಡಿ, ಗಾಡಿ ಆಫ್ ಮಾಡುವಾಗ ಹೆಡ್ಲೈಟನ್ನು ನೋಡಿ ಹಾರಿತ್ತು. ಹಾರಿ ಪುನಃ ಕೆಳಗೆ ಬಿದ್ದು ಪುನಃ ಹಾರಿ ಆಚೆ ಹೋದದ್ದು. ಮತ್ತು ಅವರು ಮನೆಗೆ ಬಂದಿದೆ, ಅವರು ದೊಡ್ಡ ಮನೆ ಉಂಟು, ಬರಕಾದ ಅವರ ಮನೆ ಉಂಟು, ಅವರ ಮನೆಗೆ ಬಂದು ಅಲ್ಲಿಂದ ಹಾರಿ ಹೋದದ್ದು. ಅಲ್ಲಿ ತನಕದ್ದು ವಿಡಿಯೋಸ್ ನಮಗೆ ಸಿಕ್ಕಿದೆ, ಮತ್ತೆದು ವಿಡಿಯೋ ಸಿಗಲಿಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಅದು ಇಷ್ಟರ ತನಕದ್ದು ನಮಗೆ ಸಿಕ್ಕಿದ ಮಾಹಿತಿ. ನಿಮ್ಮ ಹೆಸರು? ಧೀರಜ್ ಕದ್ರಿ. ನಮ್ಮ ಹೆಸರು ಮಂಜುನಾಥ ಅಂತೇಳಿ. ನಾನು ಮಲ್ಲಿಕಟ್ಟೆಯಿಂದ ಬರ್ತಾಯಿದ್ದೆ. ರಾತ್ರಿ ಸಾಧಾರಣ 1:30 ಆಗಿತ್ತು ಟೈಮು. ಅವು ಬರುವಾಗ ನಾನು ಬರ್ತಾಯಿದ್ದೇನಲ್ಲ, ಅಲ್ಲಿಂದ ಇಲ್ಲಿ ನಾಗಬಣದಿಂದ ಬಂತದು. ಅದು ಬಂದು ನಾನು ನೋಡಿತ್ತು, ಈಗ ತಿರುಗಿ ಲೈಟ್ ಬಿತ್ತಲ್ಲ ಗಾಡಿದು, ಅದು ಟಾರ್ಚ್ ನೋಡಿ ಅದು ನನ್ನನ್ನು ನೋಡಿ ಸೀದಾ ಎಗರಿ ಮೇಲೆ ಹೋಯ್ತು. ನನಗೆ ಭಯ ಆಯಿತು. ನಾನು ಸ್ವಲ್ಪ ಮೆಲ್ಲ ಬಂದೆ. ಅಲ್ಲಿ ಮೆಲ್ಲ ಬರುವಾಗ ಅದು ಎಗರಿ ಹೋಯ್ತಲ್ಲ, ಸೀದಾ ನಾನು ರಪ್ಪ ಬಂದೆ ಅಷ್ಟೇ. ನಿಮ್ಮ ರಿಕ್ಷಾಕ್ಕೆ ಅಡ್ಡ ಬಂದಿತ್ತಲ್ಲ? ಇಲ್ಲ, ಅಡ್ಡ ಬರಲಿಲ್ಲ, ಸೈಡಿಂದ ಬರ್ತಾ ಇತ್ತು ಸರ್. ತನ್ನಷ್ಟಕ್ಕೆ ಅಡ್ಡದ ಹೀಗೆ ದಾರಿ ದಾಟಿತ್ತದು. ದಾರಿ ದಾಟಿ ಎಗರಿ ಹೋಯ್ತು ಮೇಲೆ. ಮತ್ತೆ ಎಲ್ಲೋ ಹೋಯ್ತು ಅಂತ ನೀವು ನೋಡ್ಲಿಕ್ಕೆ? ಇಲ್ಲ, ನನಗೆ ಭಯ ಬಂತಲ್ಲ, ನಾನು ಸೀದಾ ಓಡಿ ಬಂದೆ. ಯಾರಿಗಾದ್ರೂ ಹೇಳಿದ್ರ ಮತ್ತೆ ಹೊತ್ತಲ್ಲಿ? ನಾನು ನನ್ನ ಅಳಿಯನಿಗೆ ಫೋನ್ ಮಾಡಿದೆ ಅವಾಗ. ಅವರು ನನಗಿನ್ನ ಮೊದಲು ಒಂದು 5 ನಿಮಿಷ ಮೊದಲು ಬಂದಿದ್ದಾರೆ. ಅವ್ರದ್ದು ಅಲ್ಲೇ ಮಲೆ ಮೇಲೆ. ಅವ್ರೆಂತ? ಅವ್ರದ್ದು ಆಟೋ ಡ್ರೈವರ್. ನೀವೆಲ್ಲಿ ಬರ್ತಾ ಇದ್ರಿ? ನಾನು ಅದೇ ಮಲ್ಲಿಕಟ್ಟೆಯಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ಅವ್ರನ್ನ ಒಟ್ಟಿಗೆ. ಯಾರು? ನಮ್ದು ಅಳಿಯ ನಾನು ಒಟ್ಟಿಗೆ ಅಲ್ಲಿ ಕೂತು ಮಾತಾಡಿ ಬರುವಾಗ ಅವನು 5 ನಿಮಿಷ ಮೊದಲು ಹೋದ, ನಾನು 5 ನಿಮಿಷ ಮತ್ತೆ ಬಂದೆ. ಅವ್ರು ಎಲ್ಲಿಗೆ ಹೋಗುವರು? ಅವ್ರ ಮನೆಗೆ. ಇಲ್ಲೇ ಮನೆಯವರು? ಅವ್ರದ್ದು ಮನೆ ಅಲ್ಲೇ ಮೇಲೆ. ನಿಮ್ಮ ಮನೆಯಲ್ಲಿ? ನಮ್ದು ಇಲ್ಲಿ ಮೇಲೆ. ಇಲ್ಲಿ ಹೆಸರು ಸುಸನ್ ಹೌಸ್. ಈಗ ನೀವು ಡೈಲಿ ರಾತ್ರಿ ಬರುವಾಗ ಅಷ್ಟು ಹೊತ್ತಾಗ್ತದೆ? ಇಲ್ಲ, ನಿನ್ನೆ ಮಾತ್ರ ಲೇಟ್.
ರಾತ್ರಿ 9:30 ಆಗ್ತದೆ ಅಷ್ಟೇ. ಹಗಲು ಹೊತ್ತಿನಲ್ಲಿ ಚಿರತೆ ಓಡಾಟ ನಡೆಸುವುದಿಲ್ಲ. ರಾತ್ರಿ ವೇಳೆಯಲ್ಲಿ ಅಡ್ಡಾಡುವ ಚಿರತೆ ಸೆರೆಗೆ ಕ್ರಮ ವಹಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ.